ವಿಜೇಂದ್ರ ಹಾಗೆ ಯತ್ನಾಳ್ ಬಣದ ಜಟಾಪಟಿ ತಾರಕಕ್ಕೇರ್ತಾ ಇರುವಂತಹ ಸಂದರ್ಭದಲ್ಲೇ ಇತ್ತ ರಾಮುಲು ಸಿಡಿದಿದ್ದಾರೆ. ರಾಮುಲು ಸಿಟ್ಟಿಗೆ ಕಾರಣ ಸಂಡೂರು ಸೋಲಿಗೆ ನೀವೇ ರೀಸನ್ ಅಂತೇಳಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಮಾಡಿರುವಂತಹ ಆರೋಪ. ಇದೀಗ ರಾಮುಲು ಸಿಟ್ಟು ಸೆಡವಿಗೆ ಅವರ ಒಂದು ಕಾಲದ ಆಪ್ತ ಮಿತ್ರ ಜನಾರ್ದನ್ ರೆಡ್ಡಿ ಹೊಸ ತಿರುವನ್ನ ಕೊಟ್ಟಿದ್ದಾರೆ. ಅದುವೇ ಡಿಸಿಎಂ ಡಿಕೆ ಶಿವಕುಮಾರ್ ರಾಮುಲುಗೆ ಹಾಕಿರುವಂತ ಗಾಳ ಅಂತ. ಹಾಗಾದ್ರೆ ಏನಿದು ಕಹಾನಿ ಮೇ ಟ್ವಿಸ್ಟ್ ಅಂತೀರಾ? ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ಸತೀಶ್ ಮಣಿಸಲು ರಾಮುಲುಗೆ ಡಿಕೆ ಗಾಳ, ರೆಡ್ಡಿ ಬಾಂಬ್. ಡಿಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಮಣಿಸೋದಕ್ಕೆ ರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತ ಹೇಳಿ ರಾಮುಲು ರೆಡ್ಡಿ ನಡುವಿನ ಸಮರಕ್ಕೆ ರಣರೋಚಕ ತಿರುವು. ನನ್ನ ಕ್ರಿಮಿನಲ್ ಅಂತ ಬಿಂಬಿಸೋದು, ನಾವೇ ಬೆಳೆಸಿದೀವಿ ಅನ್ನಂಥದ್ದು. ರಾಮುಲು ರೊಚ್ಚಿಗೆದ್ದಿದ್ದಾರೆ, ರೆಡ್ಡಿ ರಾಂಗ್ ಆಗಿದ್ದಾರೆ. ಆಪ್ತ ಮಿತ್ರರಂತಿದ್ದ ಇಬ್ಬರ ನಡುವೆ ಇದೀಗ ವಾಗ್ಯುದ್ಧ ಶುರುವಾಗಿದೆ. ಸಂಡೂರು ಸೋಲಿನ ವಿಚಾರವಾಗಿ ಬಿಜೆಪಿ ಉಸ್ತುವಾರಿ ಮಾಡಿದ ಆರೋಪ ರಾಮುಲು ಕೆರಳಿಸಿದೆ. ರಾಧಾ ಮೋಹನ್ ದಾಸ್ ಅವರಿಗೆ ಕಿವಿ ಚುಚ್ಚಿದ್ದೆ ಜನಾರ್ದನ್ ರೆಡ್ಡಿ ಅನ್ನೋದು ರಾಮುಲು ಆರೋಪವಾಗಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ಬಾಯಲ್ಲಿ ಪಕ್ಷ ಬಿಡೋ ಮಾತು ಬಂದಿತ್ತು. ಅಲ್ಲ, ಬಿಡ್ತೀನಿ ಅಂದೇಳಿ ಹೇಳಿದೀನ್ರಿ ನಾನು, ಯಾಕಂದ್ರೆ ಸಂಕಟ ಆಗಿತ್ತು ಹೇಳಿದೀನ್ರಿ. ನಾನು ಹಂಗ ಪಾರ್ಟಿ ಬಿಡಲೇಬೇಕು ಅನ್ನಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಎಲ್ಲರಿಗೂ ಹೋಗಿ ಹೇಳಿ ಬರ್ತೇನ್ರಿ. ಹಂಗೆ ನಾನು ಹಂಗೆ ಬಿಡೋನಲ್ಲ. ಹೌದ್ರಿ ನಾನು ಹಂಗ್ ಬಿಡಂಗಿದ್ರೆಗಳು ಸಂತೋಷ್ ಜಿ ಅವ್ರಿಗೆ ಹೋಗಿ ಹೇಳಿ ಬರ್ತೀನಿ, ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹೇಳಿ ಬರ್ತೀನಿ. ಇವತ್ತು ರಾಮುಲು ಮಾತಿಗೆ ಜನಾರ್ದನ್ ರೆಡ್ಡಿ ತಿರುಗೇಟು ಕೊಡೋ ಕೆಲಸ ಮಾಡಿದ್ದಾರೆ. ರಾಮುಲು ವಿರುದ್ಧ ರೆಡ್ಡಿ ಬೆಂಕಿಯನ್ನೇ ಉಗುಳಿದ್ದಾರೆ. ಆತ ರಾಮುಲು ಕೂಡ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಬ್ಬರ ನಡುವಿನ ಸ್ನೇಹ ಹಳಸಿ ಸಮರ ತಾರಕಕ್ಕೇರಿದೆ. ಆ ಸಮರ ಎಂಥದ್ದು ಅಂತ ತೋರಿಸ್ತೇವೆ. ಆದ್ರೆ ಅದಕ್ಕ ಮುನ್ನ ರಾಮುಲು ಬಾಯಲ್ಲಿ ಬಂದ ಪಕ್ಷ ಬಿಡೋ ಮಾತಿಗೂ ಡಿಸಿಎಂ ಡಿಕೆಗೂ ಜನಾರ್ದನ್ ರೆಡ್ಡಿ ಲಿಂಕ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಮಣಿಸೋದಕ್ಕೆ ರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತ ಹೇಳಿ ರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರ್ತಾರೆ. ಇದೇ ಜನಾರ್ದನ್ ರೆಡ್ಡಿ ಸಿಡಿಸಿದ ಇದೇ ಬಾಂಬ್ ಈಗ ದೊಡ್ಡ ಸಂಚಲನ ಎಬ್ಬಿಸಿದೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಸತೀಶ್ ಮತ್ತು ಡಿಸಿಎಂ ಡಿಕೆ ನಡುವೆ ಏನೆಲ್ಲ ನಡೀತಿದೆ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ಹೀಗಿರುವಾಗಲೇ ಜನಾರ್ದನ್ ರೆಡ್ಡಿ ಹೊಸ ಬಾಂಬ್ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿಯನ್ನ ಮಣಿಸಲು ಡಿಕೆ ಪ್ಲಾನ್ ಮಾಡಿದ್ದಾರೆ. ರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರೆದುಕೊಳ್ಳಬೇಕೆಂದು ಮಾತಾಡ್ತಿದ್ದಾರೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತೇಳಿ, ಅದು ರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತೇಳಿ ರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು. ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿತ್ತು. ನಿನ್ನ ಮನಸ್ಸಿಗೆ ಏನು ತೋಚುತ್ತೆ, ಏನು ಅನ್ನುತ್ತೆ, ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು. ಆದ್ರೆ ಡಿಕೆ ಗಾಳ ಹಾಕಿದ್ದಾರೆ ಅನ್ನೋ ರೆಡ್ಡಿ ಹೇಳಿಕೆಗೆ ರಾಮುಲು ತಿರುಗೇಟು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಮಟ್ಟ ಹಾಕೋಕೆ ನಾನ್ ಯಾರು ಅಂತ ಕಿಡಿಕಾರಿದ್ದಾರೆ. ಅವ್ರು ಊಹೆ ಇರಬಹುದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟ ಹಾಕಕ್ಕೆ, ನಾನು ಸತೀಶ್ ಅವ್ರನ್ನ ಮಟ್ಟ ಹಾಕಕ್ಕೆ ನಾನ್ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನ, ನಾನು ಅವ್ರ ಮಟ್ಟ ಹಾಕಕ್ಕೆ ನಾನೇ ಅವನು. ಇನ್ನು ಜನಾರ್ದನ್ ರೆಡ್ಡಿ ಮಾತೆ ಸುಳ್ಳು ಎಂದಿರೋ ಡಿಸಿಎಂ ಡಿಕೆ ಬಹುಶಃ ಅವರೇ ರಾಮುಲು ಅವರನ್ನ ನಮ್ಮ ಪಕ್ಷಕ್ಕೆ ಕಳಿಸೋಕೆ ಮುಂದಾಗಿರಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ಇನ್ನು ರಾಮುಲು ಕಾಂಗ್ರೆಸ್ ಸೇರೋ ಮಾತನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ತಳ್ಳಿ ಹಾಕಿದ್ದಾರೆ. ರಾಮುಲು ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ, ಜನಾರ್ದನ್ ರೆಡ್ಡಿ ಬಳಿಯೂ ನಾನು ಮಾತಾಡ್ತೀನಿ ಅಂದಿದ್ದಾರೆ. ನಿಜಕ್ಕೂ ನಮಗೆ ನೋವಾಗಿದೆ, ಪ್ರಶ್ನೆನೇ ಇಲ್ಲ. ಆದರೆ ಎಲ್ಲನೂ ಕೂಡ ಸರಿ ಹೋಗ್ತದೆ. ನಾಳೆ ಒಳಗಡೆ ನಾನು ಶ್ರೀರಾಮುಲು ಜೊತೆ ಮಾತಾಡಿದ್ದೀನಿ, ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಅವ್ರ ಜೊತೆ ಕೂತ್ ಮಾತಾಡಿ ಇದನ್ನು ಸರಿ ಮಾಡ್ತೀನಿ. ಈಗ ಜನಾರ್ದನ್ ರೆಡ್ಡಿ ಜೊತೆ ಮಾತಾಡ್ತೀನಿ. ನಾಳೆ ಒಳಗಡೆ ಇದಕ್ಕೆಲ್ಲ ಒಂದು ಅಂತ್ಯ ಆಡ್ತೀರಿ, ಸರಿ ಹೋಗ್ತೈತೆ. ರಾಮುಲು ಕಾಂಗ್ರೆಸ್ ಸೇರ್ತಾರಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರ ಹೇಳುತ್ತೆ. ಆದರೆ ಇದೇ ಬಿಸಿಯಲ್ಲಿ ರಾಮುಲು ಹೊಸ ದಾಳ ಉರುಳಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಾವು ಆಕಾಂಕ್ಷಿ ಎಂದಿದ್ದಾರೆ.
ಸಣ್ಣ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತೇಳಿ ಭಾಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ. ಅದಕ್ಕೋಸ್ಕರ ಈ ಥರ ವೋಟಿಂಗ್ ಮಾಡ್ಯಾರ. ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ ಇದ್ದಿಲ್ಲ, ಇವಾಗ ಸರ್ ವೋಟಿಂಗ್ ಮಾಡ್ಯಾರ. ವೋಟಿಂಗ್ ಯಾರು ವೋಟ್ ಹಾಕಿ ಗೆಲ್ತಾರ ಅವ್ರ ರಾಜ್ಯದಲ್ಲಿ. ಇವು ಭಾಳ ಮಂದಿ ಅಧ್ಯಕ್ಷರ. ಇವಾಗ ನನಗೆ ಅನ್ಎಂಪ್ಲಾಯ್ಡ್ ಇದ್ದೇನೆ ರೀ, ನನಗೆ ನೌಕರಿ ಇಲ್ಲ. ಇವಾಗೆಲ್ಲ ಸೆಲೆಕ್ಷನ್ ತೋತಿ ನೋಡ್ರಿ. ಮತ್ತೆ ಏನೊಂದು ಮಾಡ್ಬೇಕಂದ್ರೆ ನಾನು ಕೂಡ ಅಧ್ಯಕ್ಷನ ಆಗ್ಬೇಕನ್ನಂತ. ಈ ಮಧ್ಯೆ ಮುನಿಸಿಕೊಂಡಿರೋ ರಾಮುಲು ಅವರನ್ನ ತಣ್ಣಗೆ ಮಾಡೋಕೆ ಖುದ್ದು JP ನಡ್ಡಾ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಇಂದು ರಾಮುಲು ಸುದ್ದಿಗೋಷ್ಠಿ ಮುಗಿಸುತ್ತಿದ್ದಂತೆ ನಡ್ಡಾ ಅವರೇ ಕರೆ ಮಾಡಿ ದೆಹಲಿಗೆ ಬನ್ನಿ, ಕೂತು ಮಾತಾಡೋಣ ಎಂದಿದ್ದಾರೆ. ನಡ್ಡಾ ಮಾತಿಗೆ ರಾಮುಲು ಓಕೆ ಎಂದಿದ್ದಾರೆ. सर मैं भी दिल्ली आ जाता हूँ सर, आपको आपसे मिलता हूँ सर. मैं नेक्स्ट वीक आ जाता हूँ सर. नहीं श्योर सर, पार्टी के साथ ही कदवल को मैं स्टेटमेंट कर देता हूँ सर. हाँ सर बाद में आपको मैं क्लैरिटी से जो कुछ भी है आपको बताता हूँ सर. बाद में जो कुछ भी आप बोलते हैं मैं सुनता हूँ सर. ओके थैंक यू सर, थैंक यू, नाइस. ರಾಮುಲು ಹೀಗೆ ದೆಹಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸದ್ಯ ರಾಮುಲು ಮಾತಿನಿಂದ ಪಕ್ಷ ಬಿಡೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆದರೆ ರಾಮುಲು ಮತ್ತು ರೆಡ್ಡಿ ನಡುವಿನ ಮಾತಿನ ಕಾಳಗ ಮತ್ತೊಂದು ಲೆವೆಲ್ಗೆ ಹೋಗಿದೆ. ಬ್ಯೂರೋ ರಿಪೋರ್ಟ್, TV9.